ಈಗ 290 ಮಿಲಿಯನ್ ವರ್ಷಗಳ ಹಿಂದೆ ಇದು ಸಮುದ್ರದಲ್ಲಿದ್ದ ಜೀವಿ. ಈ ಸಯಾನಾಪ್ಸಿಡ್ಸ್ ಅಂದ್ರೆ ಆವಾಗಷ್ಟೇ ಸಮುದ್ರದಿಂದ ಒಣಗಿದ ಭೂಖಂಡಗಳಿಗೆ ಬರೋದಕ್ಕೆ ಶುರುವಾಗಿದ್ವು. ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಭೂಖಂಡಗಳು ಒಗ್ಗೂಡಿ ಎಲ್ಲ ಕಡೆ ಇವು ಕಾಣ್ತಿದಾವೆ ಅಂದ್ರೆ ಒಂದೇ ಸೂಪರ್ ಕಾಂಟಿನೆಂಟ್ ಅನ್ನೋದು ಫಾರ್ಮ್ ಆಗಿತ್ತು. ಅವತ್ತು ಭೂಖಂಡದ ರಚನೆ ಒಂದೇ ಆಗಿತ್ತು ಅನ್ನೋದಕ್ಕೆ ಅದನ್ನ ಇವತ್ತು ಪೆಂಜಿಯಾ ಅನ್ನೋ ಹೆಸರಿನಲ್ಲಿ ಗುರುತಿಸ್ತಾರೆ. ಈ ಫಾಸಿಲ್ ಕುರುಹಾಗಿ ಉಳಿಯುತ್ತೆ. ಆದ್ರೆ ನಾವು ಉಳಿಬೇಕಂದ್ರೆ ನಾವು ಆಹಾರ ಕೂಡ ತುಂಬಾ ಜಾಸ್ತಿ ತಿಂತೀವಿ. ಅದ್ರ ಪರಿಣಾಮ ಎಷ್ಟು ಭೀಕರವಾಗಿರ್ಬೋದು. ಮೊಟ್ಟೆ ಇಡಲ್ಲ ಮನುಷ್ಯ. ಈ ಆವಿಷ್ಕಾರ ಆಗದೆ ಇದ್ದಿದ್ರೆ ಮಗುನೇ ಹುಟ್ಟುತ್ತೆ. ಮತ್ತೊಂದು ಅನಾಹುತ ಸಂಭವಿಸ್ತು. ಪ್ರಾಣಿಗಳು ಉಸಿರಾಡದೇನೆ ಸತ್ತುವು. ಅದು 100ರಷ್ಟು ಎಕ್ಸ್ಟೆನ್ಷನ್ ಆಯ್ತು. ಮನುಷ್ಯ ಕೂಡ ಕಿಂಚಿತ್ತಲ್ಲಿ ನಾಶ ಆಗೋದಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಯೋಣ. ಮತ್ತು ಅದು ಏನಂತ ಅಂದ್ರೆ ನಾವೀಗ 290 ಮಿಲಿಯನ್ ವರ್ಷಗಳ ಹಿಂದೆ ಇದ್ದೀವಿ. ಈ ಕಾಲದ ಪ್ರಮುಖ ಗುಣಲಕ್ಷಣ ಅಂತಂದ್ರೆ ಈ ಕಾಲಕ್ಕೆ ವಿವಿಧ ಮತ್ತು ವಿಸ್ತಾರವಾದ ಭೂಖಂಡಗಳು ಒಗ್ಗೂಡಿ ಒಂದೇ ಸೂಪರ್ ಕಾಂಟಿನೆಂಟ್ ಅನ್ನೋದು ಫಾರ್ಮ್ ಆಗಿತ್ತು. ಅದನ್ನ ಇವತ್ತು ಪೆಂಜಿಯಾ ಅನ್ನೋ ಹೆಸರಿನಲ್ಲಿ ಗುರುತಿಸ್ತಾರೆ. ಈ ಒಂದೇ ಸೂಪರ್ ಕಾಂಟಿನೆಂಟ್ ಆದ್ರೂ ಒಂದೊಂದು ಭೂಭಾಗನೂ ವಿವಿಧ ಗುಣಲಕ್ಷಣಗಳು ಇದ್ದಿದ್ದೆಲ್ಲ ಮರ್ಜ್ ಆಗಿದ್ರಿಂದ ಅವುಗಳು ಹಾಗೆ ತನ್ನ ಗುಣಲಕ್ಷಣಗಳನ್ನ ಕಾಪಾಡ್ಕೊಂಡಿದ್ವು. ಅವುಗಳು ಏನು ಅಂತಂದ್ರೆ ಕೆಲವುಗಳಲ್ಲಿ ಗ್ರೀನ್ ಫಾರೆಸ್ಟ್ ಅನ್ನೋದಿತ್ತು ಮತ್ತು ಕೆಲವು ಕಡೆ ಮರುಭೂಮಿಗಳ ರಚನೆ ಆಗ್ತಿತ್ತು. ಕಾರಣ ಏನು ಅಂತಂದ್ರೆ ಬೆಟ್ಟಗಳ ರಚನೆ. ಇವತ್ತು ಕೂಡ ಬೆಟ್ಟಗಳು ಏನ್ ಮಾಡ್ತವೆ ಅಂದ್ರೆ ಮಳೆ ಮಾರುತಗಳನ್ನ ತಡೆದು ಅವುಗಳ ಒಂದು ಭಾಗದಲ್ಲಿ ಗ್ರೀನ್ ಫಾರೆಸ್ಟ್ ಸಸ್ಯರಾಶಿ ರಚನೆ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಮಳೆ ಮಾರುತಗಳು ಹೋಗೋಕ್ಕಾಗ್ದೇನೆ ಮರುಭೂಮಿಗಳ ರಚನೆ ಆಗುತ್ತೆ. ಮತ್ತೆ ಪೆಂಜಿಯಾ ಅನ್ನೋದು ಅತಿ ದೊಡ್ಡ ಭೂಖಂಡ ಆಗಿದ್ರಿಂದ ಭೂಖಂಡದ ಒಳಗಡೆ ಹೋಗ್ತಾ ಮರುಭೂಮಿಗಳು ಹೆಚ್ಚಾಗಿತ್ತು ಮತ್ತು ಸಮುದ್ರದ ಸುತ್ತ ಮಳೆಕಾಡುಗಳ ರಚನೆ ಆಗಿತ್ತು. ಮತ್ತೆ ಪ್ರಾಣಿಗಳು ಆವಾಗಷ್ಟೇ ಸಮುದ್ರದಿಂದ ಭೂಮಿಗೆ ಬರೋದಕ್ಕೆ ಶುರುವಾಗಿದ್ವು. ಮತ್ತು ಇವುಗಳು ಭೂಮಿಗೆ ಹೇಗೆ ಬಂದವು ಅಂತ ನಾವು ನೋಡ್ಬೇಕಾಗತ್ತೆ. ಮತ್ತೆ ಅವುಗಳು ಬರ್ತಾ ಈ ಮರುಭೂಮಿಗಳು ಹೆಚ್ಚಾಗಿದ್ರಿಂದ ಆ ಮರುಭೂಮಿಗಳಿಗೆ ಅವುಗಳಿಗೆ ಹೋಗೋದಕ್ಕೆ ಅವುಗಳು ಹೊಸ ಆವಿಷ್ಕಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರಚನೆಗಳು ಹೇಗಾದವು ಅನ್ನೋದನ್ನ ನಾವು ನೋಡೋಣ. ಮತ್ತು ಆವರೆಗೆ ಮೊಟ್ಟೆ ನೀಡೋ ಥರದ ಪ್ರಾಣಿಗಳಾಗ್ಲಿ ಹಾಲುಡಿಸೋ ಪ್ರಾಣಿಗಳಾಗಿ ರಚನೆ ಆಗಿರಲಿಲ್ಲ. ಅವುಗಳ ರಚನೆಗೂ ಈ ಥರದ ಸೂಪರ್ ಕಾಂಟಿನೆಂಟ್ ಫಾರ್ಮ್ ಆಗಿದ್ದಕ್ಕೂ ಯಾವುದಾದ್ರೂ ಸಂಬಂಧಗಳು ಇದೆಯಾ? ಮತ್ತೆ ಹಲ್ಲುಗಳ ರಚನೆಗಳಿಗೆ ಕೆಲವುಗಳು ಸಸ್ಯಗಳನ್ನು ತಿನ್ನೋ ಥರ ಇರುತ್ತೆ, ಕೆಲವುಗಳು ಪ್ರಾಣಿ ಥರ ತಿನ್ನೋ ಥರದ ರಚನೆಗಳಿರುತ್ತೆ. ಇವುಗಳು ಈ ಕಾಲದಲ್ಲಿ ಹೇಗಾದವು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರಗಳನ್ನ ತಿಳಿಯೋಣ. ಮತ್ತೆ ಇವತ್ತು ನಾವು ಸೂಪರ್ ಕಾಂಟಿನೆಂಟ್ ಏನು ಗುರುತಿಸ್ತಿದೀವಿ ಅದಕ್ಕೆ ನಿಜವಾಗ್ಲೂ ಆಧಾರ ಇದೆಯಾ? ಸೂಪರ್ ಕಾಂಟಿನೆಂಟ್ ಅನ್ನೋದು ಒಂದು ಇತ್ತ ಎಲ್ಲ ಭೂಗಳು ಒಟ್ಟಿಗೆ ಇದ್ವು ಅನ್ನೋದಕ್ಕೆ ಕುರುಹುಗಳೇನು? ಇವುಗಳನ್ನೆಲ್ಲ ನಾವು ತಿಳಿಯೋದಕ್ಕೆ ಹೋಗೋಣ. ಮತ್ತೆ ಇದಕ್ಕೆ ಮುಖ್ಯವಾಗಿ ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳ ರಚನೆ ಮತ್ತು ಉರಗಗಳ ರಚನೆ ಈ ಕಾಲದಲ್ಲಿ ಮುಖ್ಯವಾಗಿ ಆಯ್ತು. ಅಂದ್ರೆ ನಾವು ಉಗಮಾಗೋದಕ್ಕೆ ಮುಂಚೆ ಇದ್ದ ಮ್ಯಾಮಲ್ಸ್ ಸಸ್ತನಿಗಳು ಹೇಗಿದ್ವು ಇವುಗಳನ್ನೆಲ್ಲ ತಿಳ್ಕೊಳ್ಳೋಣ. ಅವುಗಳ ಕಾಲ ಯಾವುದಂದ್ರೆ ಪರ್ಮಿಯನ್ ಕಾಲ. 299ರಿಂದ 252 ಮಿಲಿಯನ್ ವರ್ಷಗಳ ಹಿಂದೆ ಹೇಗಿತ್ತು ಭೂಮಿ ಅಂತ ನೋಡೋಣ ಬನ್ನಿ. ಅವತ್ತಿನ ಭೂಮಿಯ ಪಕ್ಷಿ ನೋಟ ಹೇಗಿತ್ತಂದ್ರೆ ನೀವು ಅವತ್ತಿನ ಭೂಮಿಯನ್ನ ನೋಡೋದಾದ್ರೆ ಬರೀ ಉರಗಗಳ ಆ ಥರನೇ ಕಾಣ್ತಿದ್ವು. ಆದರೆ ಇವುಗಳಲ್ಲಿ ಮ್ಯಾಮಲ್ಗಳು ಇದ್ವು. ಮತ್ತೆ ಬೀಸಣಿಗೆ ಥರ ಉಳ್ಳ ಪ್ರಾಣಿಗಳು ನಾವು ನೋಡ್ಬೋದು. ಈ ಎಲ್ಲ ರಚನೆಗಳು ಅವತ್ತು ಇದ್ವು. ಅವುಗಳನ್ನು ಒಂದೊಂದೇ ಕೂಲಂಕುಷವಾಗಿ ನಾವು ನೋಡಬೇಕು. ಹಲ್ಲುಗಳ ರಚನೆ ನೋಡಬೇಕು ಅಂದ್ರೆ ಈ ಪಳೆಯುಳಿಕೆ ಉದಾಹರಣೆಯನ್ನ ನಾವು ನೋಡ್ಬೋದು. ಈ ಪಳೆಯುಳಿಕೆನಲ್ಲಿ ನೀವು ಈಗ ನೋಡ್ತಾ ಇದ್ರ ಹಲ್ಲುಗಳ ರಚನೆಗಳನ್ನ ನೋಡಿ, ಹಲ್ಲುಗಳು ಉದ್ದಾಗಿದ್ದಾವೆ ಮತ್ತು ಚೂಪಾದ ಮೂತಿ ಇದೆ. ಇದನ್ನ ನೋಡಿ ವಿಜ್ಞಾನಿಗಳು ಇದು ಸಸ್ಯವನ್ನ ತಿನ್ನುತ್ತಿದ್ದ ಒಂದು ಉರುಗ ಅಂತ ಗುರುತಿಸ್ತಾರೆ. ಹಾಗೇನೆ ಎಲ್ಲಾ ಪ್ರಾಣಿಗಳಿಗೂ 4 ಕಾಲಿನ ಪ್ರಾಣಿಗಳ ರಚನೆ ಆಗಿತ್ತು. ಮತ್ತು ಇವುಗಳ ಈ ಕಾಲುಗಳು ಅವುಗಳ ಫಿನ್ಗಳನ್ನೇ ಕಾಲುಗಳಾಗಿ ಮಾಡಿಕೊಂಡು ಇವುಗಳು ಸಮುದ್ರದಿಂದ ಹೊರಗಡೆ ಬರ್ತಾ ಇದ್ವು. 4 ಕಾಲಿನ ಪ್ರಾಣಿಗಳು ಉಭಯಚರಗಳಾಗಿದ್ವು. ಅಂದ್ರೆ ಸಮುದ್ರದಲ್ಲಿ ಮತ್ತೆ ಭೂಮಿಯ ಮೇಲೆ ಜೀವಿಸುವ ಪ್ರಾಣಿಗಳು ಆಗಿರ್ತಿದ್ವು. ಮತ್ತು ಸಮುದ್ರದಲ್ಲಿ ಇದ್ವು ಅನ್ನೋದಕ್ಕೆ ನೋಡಿ ಈ ಒಂದು ಪಳೆಯುಳಿಕೆಗಳಲ್ಲಿ ಇದು ಏನಾಗಿದೆ ಅಂದ್ರೆ ಸಮುದ್ರದಲ್ಲಿ ಈಜಾಡೋದಕ್ಕೆ ಮತ್ತೆ ಇದು ಇವತ್ತಿನ ಫ್ಲೈಟ್ಗಳ ಥರ ಎಲಿವೇಶನ್ ಕೊಡೋದಕ್ಕೆ ಬಳಕೆ ಆಗ್ತಿದ್ದ ತಲೆಯ ಕವಚ ಇತ್ತು. ಮತ್ತು ಹಿಂದಿನ ಬಾಲ ಈಜಾಡೋದಕ್ಕೆ ಅನುಕೂಲಕರವಾಗಿದ್ದ ಬಾಲದ ರಚನೆ ಇತ್ತು.
ಮತ್ತು ಈ ಪಳೆಯುಳಿಕೆ ಏನಿದೆ ಇದು ಇವತ್ತಿನ ಟೆಕ್ಸಾಸಲ್ಲೂ ಕೂಡ ಕಾಣಸಿಗುತ್ತೆ ಮತ್ತು ಜರ್ಮನಿನಲ್ಲೂ ಕೂಡ ಕಾಣಸಿಗುತ್ತೆ. ಮತ್ತು ಅವತ್ತು ಇವುಗಳ ಮಧ್ಯೆ ಸಮುದ್ರನೇ ಇಲ್ಲದೆ ಇದ್ದಿದ್ರಿಂದ ಮತ್ತು ಇವುಗಳು ಸಮುದ್ರ ಇದ್ದಿದ್ದೇ ಆಗಿದ್ರೂ ಕೂಡ ಇವುಗಳು ಈಜಾಡ್ಕೊಂಡು ಹೋಗೋ ಸಂಭವಗಳು ಇಲ್ಲದೆ ಇದ್ದಿದ್ರಿಂದ ಎಲ್ಲ ಕಡೆ ಇವು ಕಾಣ್ತಿದ್ದಾವೆ ಅಂದರೆ ಅವತ್ತು ಭೂಖಂಡದ ರಚನೆ ಒಂದೇ ಆಗಿತ್ತು ಅನ್ನೋದಕ್ಕೆ ಈ ಫಾಸಿಲ್ ಕುರುಹಾಗಿ ಉಳಿಯುತ್ತೆ. ಮತ್ತು ಇನ್ನೊಂದು, ಈ ಪಳೆಯುಳಿಕೆನ ನೀವು ನೋಡಿದ್ರೆ ಅವುಗಳ ಬಾಯಿನ ರಚನೆ ನೋಡಿದ್ರೆ ಇದು ಮೊಸಳೆ ಥರದ್ದು ಬಾಯಿನ ರಚನೆ ಇದೆ. ಅಂದರೆ ಇದು ಮೀನುಗಳನ್ನು ತಿನ್ನೋದಕ್ಕೆ ಅನುಕೂಲಕರವಾದ ಬಾಯಿನ ರಚನೆ ಇದೆ. ಮತ್ತು ಇದ್ರ ಬೆನ್ನು ಹುರಿ ನೋಡಿ, ಬೆನ್ನಿನಲ್ಲಿ ಪ್ರತಿಯೊಂದು ಮೂಳೆನೂ ಬೇರೆ ಬೇರೆಯಾಗಿದೆ. ಆದ್ದರಿಂದ ಇದು ಸಮುದ್ರದಲ್ಲಿ ಈಜಾಡುತ್ತಿದ್ದ ಒಂದು ಉಭಯಚರ ಜೀವಿ ಅಂತ ಗುರುತಿಸ್ತಾರೆ. ನೀವು ಬೆನ್ನು ಮೂಳೆ ಹೀಗೆ ಒಂದೊಂದಕ್ಕೂ ಕೂಡಿಕೊಂಡಿಲ್ಲದೆ ಇರೋದ್ರಿಂದ ಇದು ಸಮುದ್ರದಲ್ಲಿ ತೇಲೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಭೂಮಿ ಮೇಲೆ ಇರಬೇಕಂದ್ರೆ ಬೆನ್ನು ಹುರಿ ಗಟ್ಟಿಯಾಗಿಲ್ಲ. ಆದ್ದರಿಂದ ಇದು ಸಮುದ್ರದಲ್ಲಿ ಇದ್ದಿದ್ದ 4 ಕಾಲಿನ ಪ್ರಾಣಿ ಅಂತ ಗುರುತಿಸ್ತಾರೆ. ಅದೇ ರೀತಿ ಈ ಬೆನ್ನು ಹುರಿ ನೋಡಿದ್ರೆ ನೀವು ಒಂದಕ್ಕೊಂದು ಕೂಡಿಕೊಂಡಿದೆ. ಆದ್ದರಿಂದ ಇದು ಭೂಮಿಯ ಮೇಲೆ ಇದ್ದ ಉಭಯಚರ ಜೀವಿ ಅಂತ ಗುರುತಿಸ್ತಾರೆ. ಹೀಗೆ ಏನೇನು ಜೀವಿಗಳೆಲ್ಲ ಇದ್ವು ಇವುಗಳೆಲ್ಲ ಭೂಮಿಯ ಮೇಲೆ ಮತ್ತು ಸಮುದ್ರದಲ್ಲಿ ಇದ್ವು. ಆದರೆ ಅವತ್ತಿನ ಸಮುದ್ರದಿಂದ ಇವುಗಳು ತುಂಬ ದೂರ ಬಂದು ತಮ್ಮ ಸಂತಾನೋತ್ಪತ್ತಿ ಮಾಡಿಕೊಂಡು ಜೀವನ ಮಾಡಬೇಕಾಗಿತ್ತು ಅಂತಂದರೆ ಇವುಗಳಿಗೆ ಇದ್ದ ಒಂದು ದೊಡ್ಡ ಅಡೆತಡೆ ಅಂದರೆ ಅವುಗಳು ಬೆಳಿಬೇಕಾದ್ರೆ ಅವುಗಳ ಸ್ಪರ್ಮ್ಗಳು ಬೆಳಿಬೇಕಾದ್ರೆ ನೀರಿನ ಅವಶ್ಯಕತೆ ತುಂಬ ಇತ್ತು. ಈ ನೀರಿನ ಅವಶ್ಯಕತೆನ ನೀಗಿಸ್ಕೊಳ್ದೇನೆ ಇವುಗಳು ಡ್ರೈ ಆದ ಒಣಗಿದ ಭೂಖಂಡಗಳಿಗೆ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ದರಿಂದ ಒಂದು ಮಾಡಿಕೊಂಡ ಆವಿಷ್ಕಾರ ಅಂತ ಅಂದರೆ ಮೊಟ್ಟೆಯ ರಚನೆ. ಈ ಮೊಟ್ಟೆಯ ರಚನೆ ಆದಮೇಲೆ ಇವುಗಳು ಒಣಗಿದ ಭೂಪ್ರದೇಶಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಇವುಗಳ ನೀರಿನ ರಚನೆ ಹೇಗೆ ತಪ್ಪಿಸಿದ್ವು ಅಂದರೆ, ಮೊಟ್ಟೆ ಅಂದರೆ ಏನು ಅಂತಂದರೆ ತನ್ನದೇ ಆದ ದ್ರವನ ಒಗ್ಗೂಡಿಸ್ಕೊಂಡು ಬೆಳೆದಿರೋ ಒಂದು ರಚನೆ. ಇವುಗಳಲ್ಲಿ ಎಂಬ್ರಿಯೋಗಳು ಬೆಳೆಯೋದಕ್ಕೆ ಒಂದು ಮೆಂಬ್ರೇನ್ ರಚನೆ ಆಗಿರುತ್ತೆ. ಮತ್ತು ಮೊಟ್ಟೆಯ ಸುತ್ತ ಅವುಗಳಿಗೆ ಬೇಕಾದ ಪೌಷ್ಟಿಕಾಂಶಗಳು ದೊರೆಯೋ ಥರದ್ದು ರಚನೆ ಆಗಿರುತ್ತೆ. ಮತ್ತು ಅವುಗಳ ವೇಸ್ಟನ್ನು ನಿರುಪಯುಕ್ತ ಪದಾರ್ಥಗಳನ್ನು ತ್ಯಜಿಸೋದಕ್ಕಾಗಿ ಒಂದು ರಚನೆ ಆಗಿರುತ್ತೆ. ಮತ್ತು ಇವುಗಳನ್ನೆಲ್ಲ ಒಗ್ಗೂಡಿ ಒಂದು ಗಟ್ಟಿ ಪದರ ಹಾರ್ಡಾದ ಶೆಲ್ಲು ಒಳಗಡೆ ರಚನೆ ಆಗಿರುತ್ತೆ. ಈ ರಚನೆ ಆದಮೇಲೆ ಈ ಪ್ಯಾಕೆಟ್ ಒಂದು ಕ್ಲೋಸ್ಡ್ ಆಗಿ ರಚನೆ ಆದಮೇಲೆ ನೀರೇ ಇಲ್ಲದೇ ತನ್ನದೇ ವೈಯಕ್ತಿಕವಾದ ನೀರನ್ನ ಮತ್ತು ಅವಶ್ಯಕತೆಗಳು ಅವು ಮಾಡ್ಕೊಳ್ಳೋಕೆ ಶುರುವಾದಮೇಲೆ ಸಮುದ್ರದ ಅವಶ್ಯಕತೆನೇ ತಪ್ಪಿಸಿದ್ವು. ಅಂದರೆ ಒಣ ಭೂಪ್ರದೇಶಕ್ಕೆ ಹೋಗಿ ಅವುಗಳ ಅಲ್ಲಿ ಮರಿಗಳನ್ನು ಮೊಟ್ಟೆಗಳಾಗಿ ಇಟ್ಟು ಮೊಟ್ಟೆ ಒಡೆದು ಮರಿ ಬರೋದಕ್ಕೆ ಅವಕಾಶಗಳಾಯಿತು. ಆದ್ದರಿಂದ ಇವುಗಳು ಆಮೇಲೆ ಒಣಗಿದ ಭೂಪ್ರದೇಶಗಳಿಗೆ ಬರೋದಕ್ಕೆ ಶುರುವಾದವು. ಈ ಆವಿಷ್ಕಾರ ಆಗದೇ ಇದ್ದಿದ್ರೆ ಎಲ್ಲ ಪ್ರಾಣಿಗಳು ಬರೀ ಸಮುದ್ರದ ಒಳಗಡೆನೇ ಇರಬೇಕಾಗಿತ್ತು ಅಥವಾ ಸಮುದ್ರದ ಹತ್ರನೇ ಡಿಪೆಂಡೆಂಟ್ ಆಗಿ ಭೂಮಿಯಲ್ಲಿ ಇರಬೇಕಾಗಿತ್ತು. ಈ ರಚನೆ ಆದಮೇಲೆ ಇದನ್ನು ಆಮ್ನಿಯಾಟ್ಸ್ ಅಂತ ಕರೀತಾರೆ. ಆಮ್ನಿಯಾಟ್ಸ್ ಅಂದರೆ ಅವುಗಳಿಗೆ ಆದ ಪ್ರೈವೇಟ್ನೆಸ್ ಶೆಲ್ನ ರಚನೆ ಮಾಡ್ಕೊಂಡಿದ್ದು. ಸಸ್ತನಿಗಳು ಏನು ಮಾಡಿದ್ವು ಅಂದರೆ ಮೊಟ್ಟೆಗಳು ಹಾಕಿ ಹೊರಗಡೆ ಇದು ಮಾಡಿದ್ರೆ ಇನ್ನೂ ಡೇಂಜರಸ್ ಅಂತ ಹೇಳಿ ಹೊಟ್ಟೆ ಒಳಗಡೆನೆ ಮರಿಗಳನ್ನು ಪೂರ್ತಿ ಡೆವಲಪ್ ಮಾಡಿ ಮರಿಗಳು ಪೂರ್ತಿ ರಚನೆ ಆದಮೇಲೆ, ಈಗ ಮನುಷ್ಯರು ಹಾಗೆಲ್ವ, ಮನುಷ್ಯನ ಮಗುನೇ ಹುಟ್ಟುತ್ತೆ, ಮೊಟ್ಟೆ ಇಡಲ್ಲ ಮನುಷ್ಯ, ಮರಿ ಒಂದು ಮಗುನೇ ಹೊರಗಡೆ ಬರುತ್ತೆ. ಅಂದರೆ ಪೂರ್ತಿ ಡೆವಲಪ್ ಆದಮೇಲೆ ಬರೋ ಥರದ್ದು ಆವಿಷ್ಕಾರ ಮುಂದೆ ಆಗುತ್ತೆ ಸಸ್ತನಿದು. ಅದಕ್ಕಿಂತ ಮುಂಚೆ ಈಗ ನಾವು ಕಪ್ಪೆಗಳು ಅಷ್ಟೇ ಕ್ಯಾಟ್ಸ್ ಪೋಲ್ಸ್ಗಳನ್ನು ಬಿಡ್ತವೆ. ಆದರೆ ಅವುಗಳು ಭೂಮಿ ನೀರಿನ ಸಹಾಯ ಇಲ್ಲದೇ ಅವುಗಳಿಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕೊಂಡಿನ ಕಳಚಿದೆ ಮೊಟ್ಟೆಗಳು ಇವತ್ತಿನ ಅದನ್ನು ಆಮ್ನಿಯಾಟ್ಸ್ ಅಂತ ನಾವು ಕರಿತೀವಿ. ಇವುಗಳಿಂದ 2 ವಿವಿಧ ಕವಲುಗಳು ಹೊಡಿತಾವೆ. ಒಂದು ಡಯಾಪ್ಸಿಡ್ಸ್ ಮತ್ತು ಸಿನಾಪ್ಸಿಡ್ಸ್ ಅಂತ ಕರೀತಾರೆ. ಡಯಾಪ್ಸಿಡ್ಸ್ ಅಂದರೆ ಎಲ್ಲ ಉರಗಗಳು, ಇವತ್ತಿನ ಉರಗಗಳ ರಚನೆ ಆಗಿದ್ದು ಡಯಾಪ್ಸಿಡ್ಸು. ಮತ್ತು ಸಿನಾಪ್ಸಿಡ್ಸಿಂದ ಸಸ್ತನಿಗಳು ಬರ್ತವೆ. ನೀವು ಡಯಾಪ್ಸಿಡ್ಸ್ನ ರಚನೆಗಳನ್ನು ನೋಡೋದಾದರೆ